ಇನ್ನು ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಒಂದೆಡೆ ಬರಗಾಲ ಇದೆ, ಈ ನಡುವೆ ರೈತರು ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇದ್ರು. ಅಲ್ಪಾವಧಿಗೆ ಸಾಲವನ್ನ ಪಡೆದಿರುವಂತಹ ಸಾಲದ ಮೇಲಿನ ಬಡ್ಡಿಯನ್ನ ಸರ್ಕಾರ ಮನ್ನಾ ಮಾಡಿದೆ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿಯನ್ನ ಮನ್ನಾ ಮಾಡಿ ಇದೀಗ ಘೋಷಣೆಯನ್ನ ಮಾಡಿದ್ದಾರೆ. ಯಾವ್ಯಾವ ರೈತರು ಅಲ್ಪಾವಧಿ ಸಾಲವನ್ನ ಪಡೆದುಕೊಂಡಿದ್ದಾರೆ, ಅವರ ಬಡ್ಡಿಯನ್ನ ಸರ್ಕಾರ ತುಂಬತ್ತೆ, ಅದನ್ನು ನಾವು ಮನ್ನಾ ಮಾಡ್ತಾ ಇದ್ದೀವಿ ಅಂತ ಇದೀಗ ಸಿಎಂ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಬರದ ಒಂದು ಪರಿಸ್ಥಿತಿ ಎದುರಾಗಿತ್ತು. ಈ ನಡುವೆ ರೈತರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ರು. ಹೀಗಾಗಿ ರಾಜ್ಯದ ರೈತರಿಗೆ ಇದೀಗ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ರೈತರ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿಯನ್ನ ಮನ್ನಾ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಒಂದು ಸಿಹಿ ಸುದ್ದಿಯನ್ನ ಘೋಷಣೆ ಮಾಡಿದ್ದಾರೆ. ಅದನ್ನ ಷಡಕ್ಷರಿ ಹೇಳಿದ್ದು, ಅದನ್ನು ಸೇರಿಸಿ ಅದು ಸೇರಿ ಇವ್ರು ಕೇಳಿರೋದು ಸಾಲ ಕೊಟ್ಟಿರ್ತಕ್ಕಂಥದ್ದನ್ನು ಸೇರಿ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಲ್ಲ. ಆದರೂ ಎಷ್ಟೇ ಜನ ತಗೊಂಡಿರ್ಲಿ ಸಾಲನ, ಅವರು ಅಸಲನ್ನ ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಪೂರ್ಣ ಮನ್ನಾ ಮಾಡ್ತೀವಿ. ಅದು ಮಧ್ಯಮಾವಧಿ ಸಾಲ ಇರ್ಬೋದು, ದೀರ್ಘಾವಧಿ ಸಾಲ ಇರ್ಬೋದು. ಅದಕ್ಕೆ ಎಷ್ಟೇ ದುಡ್ಡಾಗಲಿ, ಅದು 300 ಕೋಟಿ ಆಗಲಿ, 400 ಕೋಟಿ ಆಗಲಿ, 500 ಕೋಟಿ ಆಗಲಿ, ಅದನ್ನು ಕಟ್ತೇವೆ, ಸರ್ಕಾರ ಕಟ್ಟಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧರಾಗಿದ್ದೇವೆ ಅಂತ ಮತ್ತೊಮ್ಮೆ ಪ್ರಸ್ತಾಪ ಮಾಡಿ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು. ದೀರ್ಘಾವಧಿ ಸಾಲ ಕಾಸ್ಕಾರ್ಡ್ ಬ್ಯಾಂಕ್ದು ಇದೆ, ಹೌದು, ಅದನ್ನ ಷಡಕ್ಷರಿ ಹೇಳಿದ್ದು, ಅದನ್ನು ಸೇರಿಸಿ ಅದು ಸೇರಿ ಇವ್ರು ಕೇಳಿರೋದು ಸಾಲ ಕೊಟ್ಟಿರ್ತಕ್ಕಂಥದ್ದನ್ನು ಸೇರಿ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಲ್ಲ. ಆದರೂ ಎಷ್ಟೇ ಜನ ತಗೊಂಡಿರ್ಲಿ ಸಾಲನ, ಅವರು ಅಸಲನ್ನ ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಪೂರ್ಣ ಮನ್ನಾ ಮಾಡ್ತೀವಿ. ಅದು ಮಧ್ಯಮಾವಧಿ ಸಾಲ ಇರ್ಬೋದು, ದೀರ್ಘಾವಧಿ ಸಾಲ ಇರ್ಬೋದು. ಅದಕ್ಕೆ ಎಷ್ಟೇ ದುಡ್ಡಾಗಲಿ, ಅದು 300 ಕೋಟಿ ಆಗಲಿ, 400 ಕೋಟಿ ಆಗಲಿ, 500 ಕೋಟಿ ಆಗಲಿ, ಅದನ್ನು ಕಟ್ತೇವೆ, ಸರ್ಕಾರ ಕಟ್ಟಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧರಾಗಿದ್ದೇವೆ ಅಂತ ಮತ್ತೊಮ್ಮೆ ಪ್ರಸ್ತಾಪ ಮಾಡಿ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು. ದೀರ್ಘಾವಧಿ ಸಾಲ ಕಾಸ್ಕಾರ್ಡ್ ಬ್ಯಾಂಕ್ದು ಇದೆ, ಹೌದು, ಅದನ್ನ ಷಡಕ್ಷರಿ ಹೇಳಿದ್ದು, ಅದನ್ನು ಸೇರಿಸಿ ಅದು ಸೇರಿ ಇವ್ರು ಕೇಳಿರೋದು ಸಾಲ ಕೊಟ್ಟಿರ್ತಕ್ಕಂಥದ್ದನ್ನು ಸೇರಿ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಲ್ಲ. ಆದರೂ ಎಷ್ಟೇ ಜನ ತಗೊಂಡಿರ್ಲಿ ಸಾಲನ, ಅವರು ಅಸಲನ್ನ ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಪೂರ್ಣ ಮನ್ನಾ ಮಾಡ್ತೀವಿ. ಅದು ಮಧ್ಯಮಾವಧಿ ಸಾಲ ಇರ್ಬೋದು, ದೀರ್ಘಾವಧಿ ಸಾಲ ಇರ್ಬೋದು. ಅದಕ್ಕೆ ಎಷ್ಟೇ ದುಡ್ಡಾಗಲಿ, ಅದು 300 ಕೋಟಿ ಆಗಲಿ, 400 ಕೋಟಿ ಆಗಲಿ, 500 ಕೋಟಿ ಆಗಲಿ, ಅದನ್ನು ಕಟ್ತೇವೆ, ಸರ್ಕಾರ ಕಟ್ಟಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧರಾಗಿದ್ದೇವೆ ಅಂತ ಮತ್ತೊಮ್ಮೆ ಪ್ರಸ್ತಾಪ ಮಾಡಿ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು. ದೀರ್ಘಾವಧಿ ಸಾಲ ಕಾಸ್ಕಾರ್ಡ್ ಬ್ಯಾಂಕ್ದು ಇದೆ, ಹೌದು, ಅದನ್ನ ಹೇಳಿದ್ದು ಅಂತಂದ್ರೆ, ಈಗ ಉತ್ತರ ಕರ್ನಾಟಕದ ಚರ್ಚೆಗೆ ನೀವೆಲ್ಲ ಬಹಳ ಪ್ರಸ್ತಾವನೆ ಮಾಡಿದಿರಿ. ಎಲ್ಲ ಕಡೆ ಇಂಡಸ್ಟ್ರೀಸ್ಗಳಿಗೆ ಅನೌನ್ಸ್ಮೆಂಟ್ ಮಾಡಿ ಲೋಕಲ್ಲೇ ಕೈಗಾರಿಕೆಗಳು ಬಂದು ಲೋಕಲ್ಗಳಲ್ಲೇ ಉದ್ಯೋಗ ಸೃಷ್ಟಿಯಾಗಿ ಹೊರಗಡೆ ಹೊರಗಡೆ ಹೋಗೋಂಥದ್ದನ್ನ ವಲಸೆ ಹೋಗೋದು ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ದೊಡ್ಡ ಯೋಜನೆಯನ್ನು ಇವತ್ತು ಅನೌನ್ಸ್ಮೆಂಟ್ ಸರ್ಕಾರ ಮೊದಲನೇ ಬಾರಿಗೆ ರಾಯಚೂರಿಂದ ಹಿಡಿದು ಬೆಳಗಾಮಿಂದ ಹಿಡಿದು ಧಾರವಾಡದಿಂದ ಹಿಡಿದು ಎಲ್ಲ ಕೂಡ ಮಾಡಿದೆ. ಫಸ್ಟ್ ಟೈಮ್ ಒಂದು ಹೊಸ ಪಾಲಿಸಿ ನಾರ್ತ್ ಕರ್ನಾಟಕಕ್ಕೆ ಒಂದು ಸ್ಪೆಷಲ್ ಇನ್ಸೆಂಟಿವ್ ನ ಘೋಷಣೆ ಮಾಡಿದ್ದಾರೆ. ಅಲ್ಲ, ನಾನು ಅದನ್ನೇ ತಾರತಮ್ಯ ನೀವು ಉತ್ತರ ಕರ್ನಾಟಕದ ತಾರತಮ್ಯ ಸರಿಪಾಡ್ತೀನಿ ಅಂತ ಹೇಳಿದ್ರ, ಆದ್ರೆ ಆ ತರದ್ ಯಾವುದನ್ನು ಕೂಡ ರೈತರ ಸಾಲ ಮನ್ನಾ ಮಾಡಿಲ್ಲ. ಅದಕ್ಕೋಸ್ಕರ ಈ ಸರ್ಕಾರದ ವಿರುದ್ಧ ಈ ಉತ್ತರ ಕರ್ನಾಟಕದ ವಿರೋಧಿ ಧೋರಣೆ ಮತ್ತೆ ಬರಗಾಲದಲ್ಲಿ ಇದರೆಲ್ಲರ ವಿರುದ್ಧ ಪ್ರತಿಭಟನೆ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿ ಅವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ
118ರ ಮೇರೆಗೆ ಈ ಕೆಳಕಂಡ ವಿಧೇಯಕವನ್ನು ದಿನಾಂಕ 15/12/2023ರಂದು ಯಾವುದೇ ತಿದ್ದುಪಡಿಗಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. ಹೇಳಿದ್ದು ಅಂತಂದ್ರೆ ಈಗ ಉತ್ತರ ಕರ್ನಾಟಕದ ಚರ್ಚೆಗೆ ನೀವೆಲ್ಲ ಬಹಳ ಪ್ರಸ್ತಾವನೆ ಮಾಡಿದಿರಿ. ಎಲ್ಲ ಕಡೆ ಇಂಡಸ್ಟ್ರೀಸ್ಗಳಿಗೆ ಅನೌನ್ಸ್ಮೆಂಟ್ ಮಾಡಿ ಲೋಕಲ್ಲೇ ಕೈಗಾರಿಕೆಗಳು ಬಂದು ಲೋಕಲ್ಗಳಲ್ಲೇ ಉದ್ಯೋಗ ಸೃಷ್ಟಿಯಾಗಿ ಹೊರಗಡೆ ಬರೋಂಥದ್ದನ್ನ ಹೊರಗಡೆ ಹೋಗೋಂಥದ್ದನ್ನ ವಲಸೆ ಹೋಗೋದು ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ದೊಡ್ಡ ಯೋಜನೆಯನ್ನು ಇವತ್ತು ಅನೌನ್ಸ್ಮೆಂಟ್ ಸರ್ಕಾರ ಮೊದಲನೇ ಬಾರಿಗೆ ರಾಯಚೂರಿಂದ